ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ರೂಮ್ನಲ್ಲಿ ಡಾಕ್ಟರ್ ಬಂದು ಮನೆಯವರ ಹತ್ರ ದೇವ್ಯಾನಿ ಬಗ್ಗೆ ಹೇಳ್ತಾರೆ. ನೋಡಿ, ಈಗ ತಾನೇ ಅವರ ಬಾಯಲ್ಲಿರೋ ಎಲ್ಲ ಬಾಡಿಯಲ್ಲಿರೋ ವಿಷಯನೆಲ್ಲ ತೆಗೆದಿದ್ದೀವಿ. ಅವ್ರನ್ನ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ಹಾಗಿದ್ರೆ ದೇವ್ಯಾನಿ ಪ್ರಾಣಕ್ಕೆ ಅಪಾಯ ಇಲ್ಲ ತಾನೇ ಅಂದಾಗ, ಹಾಗಂತ ಹೇಳೋಕ್ಕಾಗಲ್ಲ. ವಿಷ ಎಲ್ಲ ತೆಗೆದಿದ್ದೀವಿ. ಆಪ್ರೇಷನ್ ಎಲ್ಲ ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ. ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ಇನ್ನು ಬೆಳಗ್ಗೆವರೆಗೂ ನಾವು ಏನು ಮಾಹಿತಿ ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳ್ತಾ ಇರ್ತಾರೆ. ಹೇಳ್ಕೊಟ್ಟಿರೋದು ಸುಳ್ಳನ್ನ ಎಲ್ಲರ ಮುಂದೆನೂ ಬಂದು ಹೇಳ್ತಾರೆ. ಆಗ ನೋಡಿ, ಅವರಿಗೆ ನೀವು ಡಿಸ್ಟರ್ಬ್ ಅಂತ ಹೇಳಿ ಯಾರಾದರೂ ಒಬ್ಬರು ಇಲ್ಲಿ ಇರಬೇಕು ಅಂತಂದಾಗ ಅಜಿತ್ ಅವರು ನಿಮ್ಮ ಅಜ್ಜಿಯವರು ಕೈ ಮುಗಿತಾ ಇರ್ತಾರೆ. ಆಗ ಇಲ್ಲಿ ಯಾರು ಇಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ, ಎಲ್ಲ ಹುಡುಗಿಯಿಂದನೇ ಆಗಿದ್ದು ಅಂದ್ಬಿಟ್ಟು ರಮಣ್ ಅವರು ಹೇಳ್ತಾ ಇರ್ತಾರೆ. ಅಜಿತ್ ಶ್ರವಣ್ ಇದ್ದವರು ನೋಡಿ, ಈಗ ಈ ಥರ ಮಾತಾಡಬಾರ್ದು, ಸರಿ ಇಲ್ಲ, ಇದು ಆಸ್ಪತ್ರೆ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಎಲ್ಲ ಈ ಹುಡುಗಿಯಿಂದ ಕರ್ಕೊಂಡು ಹೋಗಿದ್ದಕ್ಕೆ ಆಗಿದ್ದು. ಹೋಗಲಿಲ್ಲ ಅಂದರೆ ದೇವ್ಯಾನಿಗೆ ಈ ಥರ ಏನೂ ಆಗ್ತಾನೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗಬೇಕು ಅಂದರೆ ಈ ರೀತಿ ಆಗ್ತಾಯಿದೆ, ಈ ಭೂಮಿಯಿಂದನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಇದ್ದವರು, ಆಗಬೇಕು ಅಂತಿದ್ದಿದ್ರೆ ಎಲ್ಲನೂ ಹಾಗೆ ಆಗುತ್ತೆ, ಹೆಂಡ್ತಿನ ಕರ್ಕೊಂಡು ಹೋಗು, ಅವಳನ್ನ ಇನ್ನು ಇಲ್ಲಿ ಯಾರಾದರೂ ಇರ್ಬೋದು, ಅವಳು ಬಿಟ್ಟು ಯಾರಾದರೂ ಇರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಪರಾಧಿ ಇವಳನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು ದೇವ್ಯಾನಿ ಅದಕ್ಕೆ ಅಂತ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗನ ಕಳ್ಕೊಂಡಿದ್ದೀನಿ. ಈಗ ನನ್ನ ಮೊಮ್ಮಗಳನ್ನ ಕಳ್ಕೊಂಡೆ. ಹಾಗೆ ನನ್ನ ಸೊಸೆನೂ ಕೂಡ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ನಿಮ್ಮ ಪೊಲೀಸ್ ಬುದ್ಧಿನ ಇಲ್ಲಿ ತೋರಿಸ್ಬಿಡಿ ಕಣೋ ಅಜಿತ್ ಅಂತ ಹೇಳಿಬಿಟ್ಟು ಅವರಿಬ್ಬರೂ ಸಹ ಹೇಳ್ತಾ ಇರ್ತಾರೆ. ನೀವು ಯಾರನ್ನು ನೋಡ್ಕೊಳ್ಳೋದು ಬೇಡ, ನನ್ನ ಸೊಸೆ ನಾನೇ ನೋಡ್ಕೊತೀನಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಡಾಕ್ಟರ್ ಇದ್ದವರು ನೋಡಿ, ಇಲ್ಲಿ ಈ ಥರ ಆಡ್ತಾ ಇದ್ದರೆ ಬೇರೆ ಪೇಷಂಟ್ಗಳಿಗೆ ತುಂಬಾ ತೊಂದರೆ ಆಗುತ್ತೆ. ನೋಡಿ, ನೀವೆಲ್ಲ ಮನೆಗೆ ಹೋಗಿ ಇವ್ರ ಜೊತೆ ಯಾರಾದರೂ ಒಬ್ಬರು ಇರ್ಬೋದು ಅಂತ ಹೇಳಿದೆ ತಾನೆ ಅಂತ ಹೇಳಿಬಿಟ್ಟು ನಾಳೆವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಅಲ್ಲಿವರೆಗೆ ಅಷ್ಟೇ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸಂಗೀತ ಇದ್ದವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಇದ್ದವಳು, ಅಮ್ಮ ನಾನು ದೇವ್ಯಾನಿ ಅಮ್ಮನ ನೋಡ್ಕೋತೀನಿ ಅಂದಾಗ, ಯಾಕೆ ಅವಳ ಪ್ರಾಣ ಈಗಾಗಲೇ ಕಳ್ಸೋಕ್ಕೆ ರೆಡಿ ಮಾಡಿದೆಯಲ್ಲ, ಈಗ ನಿನ್ನ ಕೆಟ್ಟ ಮುಖ ಇಟ್ಕೊಂಡು ಎಲ್ಲಿ ನೋಡಿಕೊಂಡು ನಿಂತಿದ್ಯಾ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ಯಾರು ಏನು ಮಾತಾಡಬಾರ್ದು, ಹೇಗೆ ಮಾತಾಡ್ತಿದ್ದೀನಿ, ಹೇ ಹುಡುಗಿ, ಅವಳೇನಾದರೂ ಹುಷಾರಾಗಿ ಬರಲಿಲ್ಲ ಅಂದರೆ ನೀನು ಸಹ ಮನೆಗೆ ಬರೋಂಗಿಲ್ಲ, ಇದೊಂದು ತಿಳ್ಕೊಂಡು ಬಿಡು, ಇದು ನಾನು ಹಾಕಿರೋ ಮಾತಿರಲಿ ಅಂತ ಹೇಳಿ, ಏನಾದರೂ ಹುಷಾರಾಗಲಿಲ್ಲ ಅಂದರೆ ಹುಡುಗಿ ನಮ್ಮ ಮನೆಗೆ ಬರೋಂಗಿಲ್ಲ ಅವಳು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು ಬಿಡು, ಅವಳು ನೋಡ್ಕೊಳ್ಳೋದು ಬೇಡ, ನಾನೇ ನೋಡ್ಕೊತೀನಿ ಅಂತ ಸಂಗೀತ ಅವರು ಹೇಳ್ತಾ ಇರಬೇಕಾದ್ರೆ, ಹಾಗೆ ಹೇಳ್ದಾಗೆ ಅಮ್ಮ ನೀನು ಇಲ್ಲಿ ನೋಡಿಕೊಂಡು ಇಲ್ಲಿ ನಾನು ನೋಡ್ಕೊತೀನಿ, ನೀನು ಮನೆಗೆ ಹೋಗಿರಮ್ಮ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನಾನು ನೋಡ್ಕೊತೀನಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ. ಆಗ ನೋಡ್ಕೊತೀನಿ, ನೀವೆಲ್ಲ ಆರಾಮಾಗಿ ಮನೇಲಿ ಇರಿ, ನಾನು ಅವ್ರನ್ನ ಕೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಶ್ವಿನಿ ನಾಟಕ ಆಡ್ತಾ ಇರ್ತಾಳೆ. ಯಾಕಂದರೆ ದೇವ್ಯಾನಿ ಹತ್ರ ಮಾತಾಡಬೇಕಲ್ಲ. ಸೊ ಇನ್ನು ಈ ಅಜ್ಜಿ ಇದ್ದವರು ಈ ಅಶ್ವಿನಿ ಮಾತನ್ನು ಸರಿ ನಂಬಿ, ಸರಿ ಆಯಿತು ನೀನೇ ಇರಮ್ಮ, ನೀನಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅವಳೇ ಅಲ್ಲೇ ಇರೋ ಥರ ಮಾಡ್ತಾರೆ. ಈ ಕಡೆ ಅಶ್ವಿನಿ ಇದ್ದವಳು ಈ ದೇವ್ಯಾನಿ ಒಂದು ಕೊಲೆ ಮಾಡೋಕ್ಕೆ ಪ್ರಯತ್ನಪಟ್ಟು ಇವಳೇ ಸಾಯೋ ಅಂತ ದೊಡ್ಡ ನಿರ್ಧಾರ ಮಾಡ್ಕೊಳ್ಳೋಂಥ ಅಲ್ಲವೇ ಅಲ್ಲ, ನಾಟಕ ಆಡ್ತಾ ಇದ್ದಾಳೆ. ಆದಷ್ಟು ಬೇಗ ಕಂಡುಹಿಡಿತೀನಿ, ಇವಳು ಸಾಯೋಳು ದೇವರಾಣಿ ಅಂತ ಹೇಳಿಬಿಟ್ಟು ಈ ಕಡೆ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಇನ್ನು ಭೂಮಿ ಈ ಕಡೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು, ಅಪ್ಪ ದೇವರೇ, ಅವ್ರ ಆರೋಗ್ಯ ಬೇಗ ಸುಧಾರಿಸೋ ಹಾಗೆ ಮಾಡಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಯಾವುದೇ ರೀತಿ ಅಪಾಯನ ಕಾಪಾಡಪ್ಪ, ಏನು ಅಪಾಯ ಆಗಬಾರ್ದು ಅಂತ, ಆದರೆ ನಾನು ಇರೋವರೆಗೂ ಈ ಗಿಲ್ಟಿಯಲ್ಲೇ ನಾನು ಸಾಯೋವರೆಗೂ ಇರಬೇಕಾಗುತ್ತೆ, ಕಾಪಾಡಪ್ಪ ದೇವ್ಯಾನಿ ಮೇಡಮ್ನ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊತಿರ್ತಾಳೆ. ದೇವ್ಯಾನಿ ಆರಾಮಾಗಿ ಒಳಗಡೆ ಕುತ್ಕೊಂಡು ಸೇಬಣ್ಣನ ತಿಂತಾ ಇರ್ತಾಳೆ. ಇದನ್ನು ನೋಡಿದಂಥ ಅಶ್ವಿನಿ ಇದ್ದವಳು, ಮೇಡಮ್
ಏನಿದು, ಏನು ಮಾಡ್ತಾ ಇದ್ದೀರಾ? ನನಗೆ ಗೊತ್ತಿತ್ತು ನೀನೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ಅಂತ ಅಂದಾಗ, ಮತ್ತೆ ಇನ್ನೇನು ಅಶ್ವಿನಿ, ಈ ಮನೆಯವರೆಲ್ಲರೂ ನಂಬಿಸೋದು ದೊಡ್ಡ ವಿಷಯನೇ ಅಂತ ಆ್ಯಪಲ್ ತಿಂತಾ ಇದ್ದೀನಿ ಅಂದಾಗ, ಗೊತ್ತಿತ್ತು ಮೇಡಮ್, ಆದರೆ ನೀವು ಇಷ್ಟು ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ. ನೀವು ಭದ್ರ ಹೇಳೋದಕ್ಕಿಂತ ಇನ್ನೂ ಜಾಸ್ತಿ ಕ್ರಿಮಿನಲ್. ಎಷ್ಟೋ ಜನ ತಲೆನ ಉರುಳಿಸ್ತೀರ, ತಲೆ ಓಡಿಸಿ ಅಂತ ಅಂದಾಗ, ಅಷ್ಟಲ್ದ ನನ್ನ ದೇವ್ಯಾನಿ ಅಂತ ಅಶ್ವಿನಿ, ಸೊ ನೀನು ನನ್ನ ಅಷ್ಟೊಂದು ಇಗ್ನೋರ್ ಮಾಡ್ತಾ ಇದ್ದೆ ಅಂದಾಗ, ಹೌದು ಮೇಡಮ್, ನಾನು ನಿಮ್ಮನ್ನು ಅಷ್ಟೊಂದು ಇಗ್ನೋರ್ ಮಾಡೋದಂತೂ ಈ ಮಟ್ಟಕ್ಕೆ ಬುದ್ಧಿವಂತೆ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ತಲೆ ಬೀಳಿಸ್ತೀರಾ ಅಂತ ಗೊತ್ತಿತ್ತು, ಈ ಲೆವೆಲ್ಗೆ ತಲೆಗಳನ್ನ ನೀವು ಬೀಳಿಸ್ತೀರಾ ಅಂತ ಗೊತ್ತಿರಲಿಲ್ಲ. ಈ ರೀತಿ ಮಾಡ್ತಿದ್ದೀರಾ ಅಂತ ತುಂಬ ಗ್ರೇಟ್ ಮೇಡಮ್ ಅಂದಾಗ, ಈ ಕಡೆ ಅಶ್ವಿನಿ ಇದ್ದವಳು, ಅಮ್ಮ ಎಷ್ಟು ನಾಟಕ ಆಡ್ತಿದ್ಯಾ ದೇವ್ಯಾನಿ, ನಾಟಕ ಆಡಿ ಮನೆಯವ್ರ ಮುಂದೆ ಇಷ್ಟು ಎಲ್ಲನೂ ಅಪರಾಧನ ಹೋಗಿಸ್ಬೇಕು ಅಂತ ನೋಡ್ತಾ ಇದ್ಯಾ, ಮನೆಗೆ ಸೇರ್ಕೊಳ್ಳೋಣ ಅಂತ ನೋಡ್ತಿದ್ಯಾ, ನೀನು ಈ ಥರ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ಯಾ, ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ನೋಡು, ನಾನು ಸಣ್ಣ ನಾಟಕ ಮಾಡಿದ್ದಷ್ಟೇ ಅಂದಾಗ, ಮೇಡಮ್ ನೀವು ಕುಡ್ದಿರೋದು ವಿಷಯ ಅಲ್ಲ ಅಂತ ನನಗೂ ಗೊತ್ತಿತ್ತು. ಅಜಿತ್ ಏನಾದರೂ ಇದನ್ನು ಕಂಡುಹಿಡಿದ್ಬಿಟ್ರೆ ಬುದ್ಧಿವಂತ ಅಲ್ಲ ಬಿಡು, ಏನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ದೇವ್ಯಾನಿ ಹೇಳ್ತಾ ಇರ್ತಾಳೆ. ಸಂಗೀತ ಭೂಮಿ ಹತ್ರ ಬಂದು, ಭೂಮಿ ಬನ್ನಿ ಹೋಗೋಣ ನನಗೆ ಅಂತ ಮನೆಗೆ ಅಂತ ಅಂದಾಗ, ಅಜಿತ್ ಇದ್ದವನು, ಇಲ್ಲಮ್ಮ ನಾನು ಬರಲ್ಲ, ನಾನು ಇಲ್ಲೇ ಕೆಲಸದಲ್ಲಿ ಇದ್ದಾಗಲೇ ಈ ರೀತಿ ಆಗಿದೆ, ನಾನು ಇಲ್ಲೇ ಇರಲೇಬೇಕು ಅಂದಾಗ, ನಿನ್ನ ಕೈ ಮುಗಿತೀನಿ ಕಣೋ ಅಜಿತ್, ದಯವಿಟ್ಟು ದೇವ್ಯಾನಿ ಪ್ರಾಣಕ್ಕೆ ಹೀಗೆ ಆಪತ್ತಾಗಿದೆ, ನೀನು ಇಲ್ಲೇ ಇದ್ದರೆ ಇನ್ನೂ ನೋವಾಗುತ್ತೆ ಕಣೋ, ಹೀಗೆ ನೀನು ಅವಳಿಗೆ ಪ್ರಾಣಕ್ಕೆ ಅಪಾಯ ತರ್ತೀಯ, ಬೇಡ, ನೀನು ಇಲ್ಲೇ ಇರಬೇಡ, ನೀನು ಏನಾಗುತ್ತೆ ಏನು, ದಯವಿಟ್ಟು ಬಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಸಂಗೀತ. ಬಂದ್ಬಿಡು, ಅವಳ ಜೊತೆ ಅಶ್ವಿನಿ ಇದ್ದಾಳೆ ಅಂದಾಗ, ಸುಮ್ಮನೆ ಇರಮ್ಮ ಆಯಿತು ಅಂತ ಹೇಳಿಬಿಟ್ಟು ಸದಾನಂದ್ಗೆ ಫೋನ್ ಮಾಡಿ ಒಂದಿಬ್ಬರು ಇಲ್ಲಿಗೆ ಕಳಿಸಿ PCಗಳನ್ನ ಅಂತ ಹೇಳಿಬಿಟ್ಟು ಬಂದು, ಅಲ್ಲಿ ಅಪರಾಧಿಗಳು ಆಗಿರೋದ್ರಿಂದ ಅವಳನ್ನು ಕಾಯಲೇಬೇಕು ಅನ್ನೋದು ಅವರದು. ಇದು ಇನ್ನು ಮನೆಗೆ ಬಂದಾದಮೇಲೆ ಈ ಕಡೆ ನಾನು ತೆಪ್ಪದಲ್ಲಿ ಹೋಗಲೇಬಾರ್ದಾಗಿತ್ತು ಅಂದಾಗ, ನೀನು ತೆಪ್ಪದಲ್ಲಿ ಹೋಗಿದ್ದಲ್ಲ ತಪ್ಪು ಭೂಮಿ, ದೇವ್ಯಾನಿ ಅತ್ತೆ ಥಿಂಕ್ ಮಾಡ್ತಿದ್ದಾರಲ್ಲ ಅದು ತಪ್ಪು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಜಿತ್ ಅವರು. ಆದ್ರೂ ದೇವ್ಯಾನಿ ಅಮ್ಮ ಈ ಥರ ಮಾಡ್ತಾರೆ ಅಂತಾರೆ ನಂಬಕ್ಕೆ ಆಗ್ತಾಯಿಲ್ಲ. ಆದರೆ ನನಗೂ ಅದೇ ಡೌಟ್. ನಾವು ಅಂತ ಹೇಳಿಬಿಟ್ಟು ಮನಸ್ತಾಪ ಮಾಡ್ಕೊಂಡಿರ್ತಾರೆ ಇತ್ತು. ಆದರೆ ನಿಮ್ಮಿಬ್ಬರನ್ನ ಒಪ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರ ನಾಟಕ ಅಂತ ಇವತ್ತು ಚೆನ್ನಾಗಿ ಗೊತ್ತಾಗೋಯಿತು. ಆದರೆ ಇಷ್ಟು ದಿನ ಅವರು ನಿನ್ನ ಜೊತೆ ನಾಟಕ ಆಡಿಕೊಂಡು ಬದುಕ್ತಿದ್ರು ಅನ್ನೋದನ್ನು ಆಲೋಚನೆ ಮಾಡೋಕ್ಕಾಗ್ತಿಲ್ಲ. ಎಷ್ಟು ಮುಖವಾಡಗಳನ್ನ ಹಾಕ್ಕೊಂಡು ಬದುಕ್ತಾರಪ್ಪ ಜನಗಳು ಅಂತ ಹೇಳಿಬಿಟ್ಟು ಭೂಮಿಗೆ ಹೇಳ್ತಾ ಇರ್ತಾನೆ ಅಜಿತ್. ಆಮೇಲೆ ಮೇಲೆ ಇಷ್ಟೊಂದು ಹೇಳಬೇಕಾದ್ರೆ ನಿನಗೆ ಯಾಕೆ ಎಷ್ಟೊಂದು ಕಾಳಜಿ ಅಂದಾಗ, ನನಗೆ ಗೊತ್ತಿಲ್ಲ ಸಾಹೇಬ್ರೆ, ದೇವ್ಯಾನಿ ಅಮ್ಮ ಅಂದರೆ ಆ ಥರ ಮಾತಾಡ್ತಾರೆ, ಪಾಪ ಅವ್ರ ಪ್ರಾಣಕ್ಕೆ ಏನು ಅಪಾಯ ಆಗಬಾರ್ದು, ಅವರಿಗೋಸ್ಕರ ಅಂಜನೆ ಇದ್ದಾರೆ ಅಂದಾಗ, ನೀನು ಈ ಥರ ಎಮೋಷ್ನಲ್ ಫೂಲ್ ಆಗಿರೋದ್ರಿಂದನೇ ನಾನು ತುಂಬ ನಿನ್ನ ನೋಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಫೂಲ್ ಅಂತ ಹೇಳಿಬಿಟ್ಟು ಸ್ವಲ್ಪ ಹೇಳ್ತಾ ಇರ್ತಾರೆ. ಇನ್ನು ಎಷ್ಟು ಸತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದಾಗ, ಅದೇನೋ ಆಗಲಿ ಸಾಹೇಬ್ರೆ, ದೇವ್ಯಾನಿ ಅಮ್ಮಂಗೆ ಈಗ ಆಗಿರೋದಕ್ಕೆ ನಾನೇ ಕಾರಣ ಅಂದ್ಬಿಟ್ಟು ಮನೆಯವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ದಯವಿಟ್ಟು ಅವ್ರ ಪ್ರಾಣಕ್ಕೆ ಏನೂ ಅಪಾಯ ಆಗಬಾರ್ದು, ಈ ರೀತಿ ಬಂದರೆ ಅಷ್ಟೇ ನಾನು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇರಲ್ಲ ಅಂದಾಗ, ಅಯ್ಯೋ ಫುಲ್ ಮೆಂಟಲ್, ನಿನಗೆ ಯಾಕೆ ಈ ಒಂದು ಬುದ್ಧಿ ಓಡ್ತಾ ಇಲ್ವಾ, ಸ್ವಲ್ಪ ಆಲೋಚನೆ ಮಾಡು, ಹಿಂದೆ ಈ ರೀತಿ ನಿನ್ನ ಮೇಲೆ ತುಂಬ ಸತಿ ಅಟ್ಯಾಕ್ ಆಗಿದೆ, ಮದುವೆ ಮನೇಲೂ ಕೂಡ ಪ್ರಾಣ ತೆಗೆಯಕ್ಕೆ ಬಂದಿದ್ರು, ಹೇಗೋ ಅಲ್ಲೇ ಬಚಾವಾಗಿ ಹೋಗಿದ್ಯಾ, ಭದ್ರಣ್ಣಿನ ಮನೇಲಿ ಅಲ್ಲೇ ಒಂದು ಸಾಯ್ಸೋಕ್ಕೆ ಅಂತ ಬಂದಿದ್ದೆ, ಆವಾಗಲೂ ಕೂಡ ಬಚಾವಾಗಿದ್ದೆ, ಇನ್ನು ರಂಗೋಲಿ ಹಾಕಬೇಕು ಅಂದಾಗ ಇಬ್ಬರು ಬಂದು ನಿನ್ನ ಪ್ರಾಣಕ್ಕೆ ಅಪಾಯ ಮಾಡೋಕ್ಕೆ ಅಂತ ಬಂದಿದ್ದರು, ಆಗಲೂ ಕೂಡ ಬಚಾವಾಗಿದ್ಯಾ, ಈ ನದಿಲಿ ಈ ರೀತಿ ಮಾಡಿದ್ದಾರೆ, ಎಲ್ಲ ನಿನ್ನ ಪ್ರಾಣ ತೆಗೆಯೋಕ್ಕೆ ಮಾಡಿರೋ ಮಾಸ್ಟರ್ ಪ್ಲ್ಯಾನ್ ಇದು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅದೇನು ಒಂಥರ. ಆದರೆ ದೇವ್ಯಾನಿ ನನ್ನನ್ನು ಅಮ್ಮನ ಥರ ನೋಡ್ಕೊತಿದ್ದಾರೆ, ನಂಬಕ್ಕಾಗ್ತಿಲ್ಲ ಸಾಹೇಬ್ರೆ, ಇದನ್ನು ಹೇಗೆ ಅರಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನೀನು ಈ ರೀತಿ ಎಮೋಷ್ನಲ್ ಫೂಲ್ ಆಗಿರೋದಕ್ಕೆ ನಿನಗೆ ಹಿಂಸೆ ಆಗಿರೋದು ಅಂತ ಹೇಳಿಬಿಟ್ಟು, ಸಾಹೇಬ್ರೆ ದಯವಿಟ್ಟು ದೇವ್ಯಾನಿ ಅಮ್ಮವ್ರನ್ನ ಈ ಥರ ಅನ್ಬೇಡಿ, ನೀವು ಏನು ಎತ್ತ ಅಂತ ಹೇಳಬೇಡಿ, ಕೇಳಿ ಅವರನ್ನು ನೋಡಿ
ಒಂದು ಮತ್ತೊಂದು ಅಂತ ಹೇಳಿಬಿಟ್ಟು ನೋವು ಕೊಟ್ಟರೆ ಮನಸ್ಸಿಗೆ ನೋವಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಏನು ಕೇಳಬೇಡಿ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ಗೆ ಹೇಳ್ತಾ ಇದ್ದರೆ, ಈ ಮೆಂಟಲ್ ನಾನು ಹೇಳ್ತಾರೆ ನಿನ್ನ ತಲೆಗೆ ಹೋಗ್ತಾ ಇಲ್ವಾ, ನಿನ್ನ ತಲೆಗೆ ಕರೆಕ್ಟಾಗಿ ಹೋಗ್ತಾ ಇಲ್ವಾ, ನಿನ್ನ ಕೆಲಸ ಮಾಡ್ತಾ ಇಲ್ವಾ ನಿನ್ನ ತಲೆ ಅಂತ ಹೇಳಿಬಿಟ್ಟು ಅಜಿತ್ ಬೈತಾ ಇರ್ತಾರೆ. ಆಗ ನಿನ್ನ ತಲೆ ಆಚೆಗೆ ಬಂದುಬಿಟ್ಟು ಅಲ್ಲ ಮೆಂಟಲ್ಗೆ ಏನಾಗಿದೆ, ನನ್ನ ಕೆಲಸ ನಾನು ಮಾಡಬೇಕು, ಅಲ್ಲೇ ಇದ್ದರೆ ನನ್ನ ತಲೆ ಬರ್ಸ್ಟ್ ಆಗುತ್ತೆ, ಅಪ್ಪ ತಿರುಗು ಹೋದರೆ ಅಷ್ಟೇ ಜಗಳನೇ ಆಡ್ತಾ ಇರ್ತಾಳೆ ಈ ಬಜಾರಿ ಅಂತ ಹೇಳಿಬಿಟ್ಟು ಇಲ್ಲೇ ಮಲಗ್ತೀನಿ ಅಂತ ಹೇಳಿ ಬೆಟರ್ ಅಂತ ಹೇಳಿಬಿಟ್ಟು ಈ ಸೋಫಾ ಮೇಲೆ ಮಲಗಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಜಿತ್ ಅವರು. ಇನ್ನು ಭೂವಿ ತುಂಬ ಒಳ್ಳೆಯವಳು, ಕೊಲೆ ಮಾಡೋಕ್ಕೆ ಬಂದು ಅವಳ ಮೇಲೆ ಅವಳಿಗೆ ನಂಬಿಕೆ ಅನ್ನೋದಕ್ಕೆ ಹೋಗ್ತಿರಲ್ಲ. ಸೊ ಸಾಹೇಬ್ರ ಮೇಲೆ ಬೇಜಾರು ಮಾಡಿಕೊಂಡು ಹೋಗ್ತಿರ್ತಾರೆ. ಆಗ ಬಂದ್ಬಿಟ್ಟು ತಕ್ಷಣ ಸಾರಿ ಕೇಳಬೇಕು ಅಂತ ಬರ್ತಾಳೆ. ಆಗ ಇಲ್ಲಿ ಅಪೇಕ್ಷೆ ನಿಂತಿರ್ತಾಳೆ. ಇಲ್ಲಿ ಮಲಗಿರೋದನ್ನು ನೋಡಿ, ಇವನು ಯಾಕೆ ಇಲ್ಲಿ ಮಲಗಿದ್ದಾನೆ, ಇನ್ನು ಮದುವೆಯಾಗಿ 3 ತಿಂಗಳು ಆಗಿಲ್ಲ, ಇಲ್ಲಿ ಯಾಕೆ ಮಲಗ್ದ, ಜಗಳ ಆಡ್ಬಿಟ್ರಾ ಅಜಿತ್ಲು ಅಂತ ಹೇಳಿಬಿಟ್ಟು ಎದ್ದೇಳಿಸ್ತಾಳೆ. ಆಗ ಇನ್ನು ಏನಕ್ಕ ಯಾಕೋ ಬಂದು ಇಲ್ಲಿ ಮಲಗಿದ್ಯಾ ಅಂದಾಗ, ಅಕ್ಕ ನಿನಗೆ ಯಾಕೆ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಬಾಯಲ್ಲಿ ನೀನು ಯಾವ ಯಜಮಾನ ಜಗಳ ಆಡ್ಕೊಂಬಂದು ಸೋಫಾ ಮೇಲೆ ಮಲಗಿದ್ಯಾ ಅಂತ ಕೇಳಿದಾಗ, ನೀನು ನಿನ್ನ ಗಂಡನ ಜೊತೆ ಹೀಗೆ ಮಾಡ್ತೀಯಾ ಅಂತ ಹೇಳಬೇಕಾದ್ರೆ, ಸುಮ್ಮನೆ ಇರು, ನನಗೆ ಕೆಲಸ ಇರುತ್ತೆ, ಅದಕ್ಕೋಸ್ಕರನೇ ಇಲ್ಲಿದ್ದೀನಿ, ನನಗೆ ಯಾವ ಟೈಮಲ್ಲಿ ಪೊಲೀಸ್ ಯಾವಾಗ ಫೋನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅವಳಿಗೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ನಾನು ಇಲ್ಲಿ ಮಲಗಿರೋದು ಅಂತ ಹೇಳಿಬಿಟ್ಟು ಅಜಿತ್ ಹೇಳಿ ಹೋಗಿ ಮಲ್ಕೊತಾನೆ. ಆಗ ಅಪೇಕ್ಷೆ ಇದ್ದವಳು ಅವಳು ಕೂಡ ಹೋಗಿ ಮಲ್ಕೊತಾಳೆ. ಆಗ ನಿಮ್ಮ ಗಂಡ ಹೆಂಡತಿ ನಡುವೆ ಜಗಳ ಆಡಿದ್ರೆ ಈ ರೀತಿ ಸೋಫಾ ಮೇಲೆ ಬಂದು ಮಲ್ಕೊತೀರಾ ಅಂತಲೂ ಕೂಡ ಕೇಳಿರ್ತಾನೆ. ಆಗ ನಿದ್ದೆ ಬರ್ತಿಲ್ವಾ, ಏನಾದರೂ ಬೇಕಿತ್ತಾ ಅಂತ ಹೇಳಿದಾಗ, ಏನು ಬೇಡ, ನನಗೆ ನೀರು ಕುಡಿಯೋಕ್ಕೆ ಬಂದೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಅಡುಗೆ ಮನೆ ಆ ಕಡೆ ಇರೋದು ಅಂತ ಹೇಳಿದಾಗ ಅಪೇಕ್ಷಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಭೂಮಿ ಈ ಕಡೆ ಸಾಹೇಬರು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಕೋಪ ಜಾಸ್ತಿ ಮಾಡ್ಕೊಂಬಿಟ್ರಾ ಅಂತ ಹೇಳಿಬಿಟ್ಟು ಏನು ಮಾಡ್ಕೊಂಡಿರ್ಬೋದು ಅಂತ ಹಾಲ್ಗೆ ಹೋಗ್ತಾಳೆ. ಆದರೆ ಅಜಿತ್ ಸಾಹೇಬರು ಮಲಗಿರೋದನ್ನು ನೋಡಿ ಸಾಹೇಬರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮಲಗಿಬಿಟ್ಟಿದ್ದಾರಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಸಾಹೇಬ್ರಿಗೆ ಇಷ್ಟೊತ್ತು ಸೊಳ್ಳೆ ಕಚ್ಚುತ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಕಾಯಿಲ್ ತಂದು ಹಾಕ್ತಾಳೆ. ಆಮೇಲೆ ಪಾಪ ದಿಮ್ಮಾದರೂ ತಂದು ಹಾಕೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಆಗ ಏನಿದು ಇಷ್ಟೊಂದು ಕೇರ್ ಯಾಕೆ ಮಾಡ್ತಿದ್ದೆ ನೀನು, ಸಾಹೇಬ್ರನ್ನ ನೋಡಿದ್ರೆ ನಿನ್ನ ಮೇಲೆ ಪ್ರೀತಿ ಆಗಿಬಿಟ್ಟಿದ್ಯೇನೋ ಅಂತ ಅಂತಾರೆ ಲಕ್ಷ್ಮಿಯವರು. ಅಮ್ಮನೂ ಹಾಗೆ ಅಂತಾರೆ. ಹೀಗೆ ಹೆಂಗೆ ಅಂದರೆ ಛೇ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಬೆಡ್ಶೀಟ್ನ ತೊಗೊಂಡೋಗೋಣ ಅಂತ ಹೇಳಿ ಬೆಡ್ಶೀಟ್ನ ತೊಗೊಂಡೋಗಿ ಒದಿಸ್ತಾಳೆ. ಆಗ ರೂಮ್ನಲ್ಲಿ ಮಲಗೋದು ಎಷ್ಟು ಸರಿ ಅಂತ ಹೇಳಿಬಿಟ್ಟು ಬೆಡ್ಶೀಟ್ನ ಅವ್ರಿಗೆ ಅಜಿತ್ ಸಾಹೇಬ್ರಿಗೆ ಓದಿಸಿ ಸೋಫಾ ಮೇಲೆ ಕೂತ್ಕೊಂಡು ಅಜಿತ್ನ ನೋಡಿಕೊಂಡು, ನಮ್ಮ ಇಬ್ಬರ ನಂಟಿಗೆ ಏನಂತ ಹೆಸರಿಡೋದು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಆ ಥರ ಅನ್ನಿಸ್ತಾ ಇರುತ್ತೆ, ನಿಜವಾಗ್ಲೂ 1 ವರ್ಷದ ಮದುವೆ ಆಗಿದ್ದೀರೋ ಇಲ್ಲ ನನಗೆ ಜೀವನ ಪರ್ಯಂತ ಗಂಡ ಆಗಿದ್ದೀರೋ ನನಗೆ ಅದೇ ಗೊತ್ತಾಗ್ತಿಲ್ಲ. ಆದರೆ ನೀವು ಇರೋ ಈ ಪ್ರೀತಿ ಮಮತೆ ಎಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಅಜಿತ್ಗೆ ಹೇಳ್ತಾ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಆಗ ಇನ್ನು ಈ ಕಡೆ ಅಜಿತ್ ಮನಸ್ಸಲ್ಲಿ ಭೂಮಿ ಮೇಲೆ ಅಜಿತ್ ಮೇಲೆ ಪ್ರೀತಿ ಮೂಡಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ದೇವ್ಯಾನಿ ನಾಟಕ ಅಜಿತ್ ಕಂಡುಹಿಡಿತಾನ. ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.